ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಅಂಗವಾಗಿ ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ಭಾರತ ರತ್ನ, ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ವರ್ಷದ ಶುಭಾಶಯಗಳನ್ನ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸುತ್ತಾ, ಈ ದಿವಸ ನಾವು ಯಲಹಂಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಪ್ರತಿಮೆಯನ್ನ ಕಳೆದ ವರ್ಷ ಇನ್ಸ್ಟಾಲ್ ಮಾಡಿಸಿದ್ವಿ, ಸರ್ಕಾರದಿಂದನೇ ಮಂಜೂರು ಮಾಡಿಸಿ. ಇವತ್ತು ಯಲಹಂಕದಲ್ಲಿ ಕೋಗಿಲಿಸುವ ವೃತ್ತದಿಂದ ಯಲಹಂಕ ಮಿನಿ ವಿಧಾನಸೌಧದವರೆಗೂ ಬೃಹತ್ ಬೆಳ್ಳಿ ರಥದೊಂದಿಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮ ಮಾಡೋದ್ರೊಂದಿಗೆ ಬೃಹತ್ ಗಾತ್ರದ ಮಾಲಾರ್ಪಣೆಯನ್ನ ಮಾಡಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ನಮ್ಮ ಯಲಹಂಕ ಕ್ಷೇತ್ರದ ಶಾಸಕರಾದಂತ ಎಸ್.ಆರ್. ವಿಶ್ವನಾಥ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ತುಂಬಾ ಚೆನ್ನಾಗಿ ಆಯ್ತು. ಅಂಬೇಡ್ಕರ್ ಸಾಹೇಬ್ರ ಜನ್ಮದಿನಾಚರಣೆ. ಹಾಗಾಗಿ ಈ ವರ್ಷ ನಾವು ಇಲ್ಲಿ ಆಕ್ಚುಲಿ ಪ್ರತಿ ವರ್ಷ ನಾವು ಮೈಸೂರು ಬ್ಯಾಂಕ್ ಸರ್ಕಲ್ ಅಥವಾ ಬನ್ನಪ್ಪ ಪಾರ್ಕ್ ಇಂದ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡೋದ್ರೊಂದಿಗೆ ಅಂಬೇಡ್ಕರ್ ಸಾಹೇಬರ ಜನ್ಮದಿನಾಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ಅದೇ ರೀತಿ ಈ ವರ್ಷನೂ ಸಹ ಯಲಹಂಕದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮುಗಿಸಿದ್ವಿ. ಜೊತೆಗೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳನ್ನ ಈಡೇರಿಸದೆ ಬಹುಶಃ ನಾವೇನು ಯಾವುದೇ ಪ್ರತಿಭಟನೆಗಳು ಚಳುವಳಿಗಳು ಮಾಡೋಂತ ಅಗತ್ಯ ಇರೋದಿಲ್ಲ. ಹಾಗಾಗಿ ನಾವು ಏನು ಈ ಅಂಬೇಡ್ಕರ್ ಸಾಹೇಬರ ಬೆಳ್ಳಿ ರಥ ಮತ್ತೊಂದು ಮೆರವಣಿಗೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವರ ಬರವಣೆಗಳು ಮತ್ತು ಭಾಷಣಗಳು ಮತ್ತು ಅವರ ಚಿಂತನೆಗಳು ಇದೆಯಲ್ಲ, ಅದನ್ನ ಜನರಿಗೆ ಮುಟ್ಟುವಂತ ಕೆಲಸ ಸರ್ಕಾರಗಳು ಮಾಡಬೇಕಾಗ್ತದೆ. ಯಾವ ರೀತಿ ಅಂತಂತ ಗೊತ್ತಿದೆ ಸರ್ಕಾರಕ್ಕೆ, ಯಾವ ರೀತಿ ಮಾಡ್ಬೇಕನ್ನೋದು. ಬೆಳ್ಳಿ ರಥ ಮತ್ತೊಂದಲ್ಲ, ಅವರ ಚಿಂತನೆಗಳನ್ನ, ಅವರ ಬರಹಗಳನ್ನ, ಭಾಷಣಗಳನ್ನ ನಾವು ಹೆಚ್ಚಿಗೆ ಜನಗಳಿಗೆ ಒಂದು ಅರಿವು, ಅವರ ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಳ್ಳೋದಕ್ಕೆ ನಾವು ಹೆಚ್ಚಿಗೆ ಪ್ರಚಾರ ಮಾಡಬೇಕು ಅಂತ ಪುಸ್ತಕ ರೂಪದಲ್ಲಿ ನಾವು ಅವರಿಗೆ ಅರಿವನ್ನ ಮೂಡಿಸ್ಬೇಕಾಗ್ತದೆ. ಆ ಕೆಲಸ ಸರ್ಕಾರ ಮಾಡ್ಲಿ ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ.